ಬ್ರಿಟಿಷರ್ ಪಾಲಿಸಿ ಮಾಡಿ ನಮ್ಮ ಟೀಮನ್ನು ಹೊಡೆಯುವಂತ ಕೆಲಸ ಮಾಡಿದ್ರು. ಹಲವು ಬಾರಿ ನಿನ್ನೆ ನಾವು ರಿಕಾರ್ಡ್ ಸಮೇತ ಎತ್ತಿದ್ದೀವಿ. ಸಾಮೂಹಿಕ ಎಲಿಮೆಂಟ್ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಿಗೆ 100 ಬಾರಿ ಕಾಲ್ ಮಾಡ್ಯಾರ. ಅದಕ್ಕೆ ಸಾಕ್ಷಿ ಸಮೇತ ಇದ್ದೀವಿ ನಾವು. ಏನಾದ್ರು ಅಲ್ಲಿ ಏನಾದ್ರು ಮತ್ತೆ ಏನಾದ್ರು ಪಾಲಿಸಿ ಮಾಡಿದ್ರೆ ಅದು ದಾಖಲಾತಿಯನ್ನು ತೆಗೆದುಕೊಂಡು ಕೋರ್ಟಿಗೆ ಹೋಗುವಂತ ಕೆಲಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿತ ಮಾಡ್ತೀವಿ. ನಾವು ಕಾನೂನು ಹೋರಾಟ ಮಾಡ್ತೀವಿ. ನಾನು ಪೊಲೀಸ್ ಸಿಬ್ಬಂದಿಯನ್ನು ತುಂಬಾ ಸಹಕಾರ ಮಾಡಿದ್ದಾರೆ. ನಮಗೆ ಹಗಲು ರಾತ್ರಿ ನಿನ್ನೆಲ್ಲ ರಾತ್ರಿ ನಮಗೆ ಸಹಕಾರ ಮಾಡಿದ್ದಾರೆ. ಬೆಳಿಗ್ಗೆ ಬಂದೀವಿ 6 ಗಂಟೆ ಇಲ್ಲೇ ಇವಿ, ಅವ್ರಿಗೂ ಸಹಕಾರ ಮಾಡಿದ್ದಾರೆ. ಸಂಪೂರ್ಣವಾಗಿ ನಿಮಗೆ ರೈತರ ಕೆಲಸಕ್ಕೆ ನಾವು ಎಲ್ಲಾ ಸಂಪೂರ್ಣವಾಗಿ ನೀವು ಸಹಕಾರ ಮಾಡ್ತೀವಿ. ನಿಮ್ಮ ಹೋರಾಟ ಅಚ್ಚುಕಟ್ಟಾಗಿರಲಿ, ನೀಟಾಗಿರಲಿ, ಮತ್ತೆ ಐತಿಕರ ಘಟನೆ ನಡೆಯದಂತೆ ನೋಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಮಾತು ಕೊಟ್ಟಿದ್ದೀವಿ. ನಾವು ಅಂತ ಘಟನೆ ಯಾವ್ದಾದ್ರು ನಡೆಯುವುದಿಲ್ಲ. ಒಂದು ವೇಳೆ ನಡೆದ್ರೆ ನಾವೇ ಸಂಪೂರ್ಣ ಜವಾಬ್ದಾರಿ ರೈತರಾಗಿರ್ತೀವಿ. ಹಾಗಾಗಿ ನಾನು ರೈತರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಯಾವ್ದಾದ್ರು ಆಸ್ತಿ ಪಾಸ್ತಿ ಹಾಳು ಮಾಡಿದ್ರೆ ಅದು ನಮ್ಮದೇ ಆಗಿರ್ತದ, ನಮ್ಮ ಅಣ್ಣ ತಮ್ಮಂದಿರದೇ ಆಗಿರ್ತದ. ಹಾಗಾಗಿ ನಾವು ಈ ಸಕ್ಕರೆ ಕಾರ್ಖಾನೆ ಮುಂದೆ ಅತ್ಯಂತ ಶಾಂತವಾಗಿ ಹೋರಾಟ ಮಾಡೋಣ. ತಮ್ಮೆಲ್ಲರೂ ಸಹಕಾರ ದಿನ ಇರ್ಲಿ ಅಂತ ಹೇಳಿ ಇಲ್ಲಿವರೆಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಅನ್ನದಾತ ರೈತರಿಗೆ ಹಾಗೂ ಕನ್ನಡ ಪರ ಹಾಗೂ ದಲಿತ ಪರ ಎಲ್ಲ ಹೋರಾಟದ ನಾಯಕರುಗಳಿಗೆ, ಮುಖಂಡರುಗಳಿಗೆ, ಪದಾಧಿಕಾರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ.